ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಮಧ್ಯಾಹ್ನ ಬಂದು 2 ಗಂಟೆ ಆಯಿತು. ನಮ್ಮ ಸ್ವೀಟಿದು ತುಂಬ ಜಗಳ ಆಗಿಬಿಟ್ಟಿದೆ ನೋಡಿ. ಹೊರಗಡೆಯಿಂದ ಯಾರೋ ಕರೀತಾ ಇದ್ದಾರೆ. ಅವಳು ಅದನ್ನೆಲ್ಲ ಹತ್ತಿ ಅವರನ್ನು ಬೈದು 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 ಕೂಗಿ ಅವರನ್ನು ಕೇಳ್ತಾ ಇದ್ದಾಳೆ ಅನಿಸುತ್ತೆ, ಯಾರು ನೀವು ಅಂತ ಹೇಳಿ. ಸೊ ಮೇಲೆ ಹತ್ಕೊಂಡು ಅದ್ರ ಮೇಲೆ ಹತ್ಕೊಂಡು ವಾಶ್ ಮಿಷನ್ ಮೇಲೆ ಹತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಅವರು ಅಲ್ಲಿಂದ ಮಾತಾಡಿಸ್ತಾ ಇದ್ದಾರೆ. ಅವಳು ಕೂಡ ಅದ್ರ ಮೇಲೆ ಹತ್ತಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾಳೆ ನೋಡಿ. ಹತ್ತಲಿಕ್ಕಾಗಲ್ಲ, ಅವಳು ಬಿಡ್ತಾ ಇಲ್ಲ. ಅವರು ಕಿಟಕಿಯಿಂದ ಕರೀತಾ ಇದ್ದಾರೆ ಹೊರಗಡೆಯಿಂದ. ಸೊ ಇವಳು ಅಲ್ಲೂ ಹೋಗಿ ನೋಡ್ತಾಳೆ ಬಾಗಿಲ ಹತ್ರ. ಆದರೆ ಯಾರೂ ಕಾಣ್ತಾ ಇಲ್ಲ. ನಮ್ಮ ಕಿರಣಾಗಿ ಇವತ್ತು ಹಾಲಿಡೇ, ಮನೆಯಲ್ಲೇ ಇದ್ದಾನೆ, ಸಂಡೇ ಅಲ್ವಾ. ಸೊ ಇವಳು ಇಲ್ಲೇ ಹತ್ಕೊಂಡು ನೋಡ್ತಾಳೆ, ಮಂಚದ ಮೇಲೆ ಹತ್ಕೊಂಡು ನೋಡ್ತಾಳೆ. ಯಾರು ಎಷ್ಟೇ ಹೇಳಿದ್ರೂ ಸುಮ್ಮನೆ ಇರಲ್ಲ ಅವಳು. ಇಲ್ಲ ಬಾಗಿಲು ತೆಗಿಬೇಕು, ಇಲ್ಲ ಯಾರಾದರೂ ಒಂದು ಏಟು ಹೊಡಿಬೇಕು ಅವಳಿಗೆ, ಆವಾಗ ಸುಮ್ಮನೆ ಆಗ್ತಾಳೆ. ಮೇಲೆ ಹತ್ತು ನೋಡಿದ್ಲು, ಅವ್ರು ಕಾಣ್ತಾ ಇಲ್ಲ. ಇವಾಗ ಅಲ್ಲಿ ಹೋಗಿ ಮತ್ತೆ ನೋಡ್ತಾ ಇದ್ದಾಳೆ, ಯಾರಿರ್ಬೋದು ಇವರು ಅಂತ ಹೇಳಿ. ಸೊ ಅಡುಗೆ ಎಲ್ಲ ಆಯಿತು, ಊಟನೂ ಆಯಿತು. ಸುಮ್ಮನೆ ಕೂತ್ಕೊಂಡಿದ್ದೆ ನಾನು. ಸೊ ಸ್ವೀಟಿಗೆ ಗಲಾಟೆ ಮಾಡೋದ್ರಿಂದ ಎದ್ದೆ, ಸ್ವಲ್ಪ ಮಲ್ಕೊಂಡಿದ್ದೆ. ಮಳೆ ಮೋಡ ಕೂಡ ಆಗಿದೆ, ತುಂಬ ಮಳೆ ಬರುತ್ತೆ ಅನಿಸುತ್ತೆ ನೋಡಿ. ವಾತಾವರಣ ಹೇಗಾಗಿದೆ, ಗಾಳಿನೂ ಬರ್ತಾಯಿದೆ, ಹಾಗೆಯೇ ತುಂಬ ಮೋಡ ಆಗಿದೆ. ಇವಾಗ ಜೋರಾಗಿ ಮಳೆ ಬರುತ್ತೆ. ಬೇರೆ ಕಡೆ ಎಲ್ಲೋ ಮಳೆ ಆಗ್ತಾಯಿದೆ. ಸೊ ಇವಾಗ ಇಲ್ಲಿ ಮಳೆ ಬರೋ ಚಾನ್ಸ್ ಇದೆ ನೋಡಿ. ಸಾರಿ, ಅಷ್ಟು ಮಳೆ ಬರುತ್ತೆ ಇವಾಗ. ತುಂಬ ಮೋಡ ಆಗಿದೆ. ಮೊನ್ನೆಯಿಂದ ಕೂಡ ಮಳೆ ಆಗ್ತಾನೇ ಇದೆ ಮಧ್ಯಾಹ್ನದ ಮೇಲೆ. ಬಟ್ ಇವತ್ತು ಕೂಡ ಮಳೆ ಬರ್ಬೋದು ಅನಿಸುತ್ತೆ. ಒಂದೊಂದು ಟೈಮಲ್ಲಿ ಈ ಥರ ಎಲ್ಲ ಮೋಡ ಆಗಿರುತ್ತೆ, ಮಳೆನೇ ಬರಲ್ಲ. ಬಟ್ ಇವತ್ತು ಮಳೆ ಬರೋ ಚಾನ್ಸ್ ಇದೆ ಅನಿಸುತ್ತೆ ನೋಡಿ. ಬೆಂಗಳೂರಲ್ಲಿ ಗಿಡಗಳೇನೂ ಕಾಣೋದಿಲ್ಲ. ಎಲ್ಲೋ ನನ್ನ ಗಿಡ, ಎಲ್ಲ ಬಿಲ್ಡಿಂಗೇ ಕಾಣ್ತಾ ಇದೆ. ಮಳೆ ಬಂದುಬಿಟ್ರೆ ಬಟ್ಟೆ ಏನೂ ಒಣಗಲ್ಲ, ಅದೊಂದು ಟೆನ್ಷನು. ನಾವು ಟೈರಸ್ ಮೇಲೆ ಇರೋದ್ರಿಂದ ಬಟ್ಟೆದೇ ಒಂದು ಟೆನ್ಷನ್ ಆಗುತ್ತೆ. ಫುಲ್ಲು ಮೋಡ ಆಗಿದೆ. ಆ ಕಡೆ ಎಲ್ಲ ಬಿಲ್ಡಿಂಗೇ ಕಾಣಿಸ್ತಾ ಇಲ್ಲ. ಅಂದರೆ ಆ ಸೈಡೆಲ್ಲ ಮಳೆ ಬರ್ತಾ ಇರ್ಬೋದು. ಹಾಗೆಯೇ ಮಳೆ ಬರುತ್ತೆ ಅನ್ನೋದ್ರೊಳಗೇ ಮಳೆನೂ ಜೋರಾಗಿ ಬಂತು. ಸೊ ನಮ್ಮ ಮನೆ ಬಾಗಿಲು ಮುಂದೆನೇ ಈ ಪೈಪು ಬೇರೆ ಇಟ್ಬಿಟ್ಟಿದ್ದಾರೆ ನೋಡಿ. ಮೇಲಿಂದ ಫುಲ್ಲು ಒಳಗಡೆನೇ ನೀರು ಬರುತ್ತೆ. ಆ ಓನರ್ಗೆ ನಾವು 4 ವರ್ಷ ಆಯ್ತು ಈ ಮನೆಗೆ ಬಂದು. ಹೇಳಿ 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 ಸಾಕಾಯಿತು. ಬೆಳಗ್ಗೆ ಹೇಳಿರ್ತಾರೆ ಸಾಯಂಕಾಲ ಹಾಕ್ಸ್ಕೊಡ್ತೀನಿ, ಅಲ್ಲೊಂದು ಪೈಪ್ ಹಾಕ್ಬಿಡ್ತೀನಿ ಅಂತ. ಬಟ್ ಹಾಕ್ಕೊಡಲ್ಲ. ಇವಾಗ ಟೈಮ್ ಬಂದು 7 ಗಂಟೆ ಆಯಿತು. ಸೊ ಇವತ್ತು ಸಂಡೇ ಆದ್ದರಿಂದ, ಸಂಡೇ ಅಂತ ಇಲ್ಲ, ನಮ್ಮ ಮನೇಲಿ ಜಾಸ್ತಿ ನಾನ್ ವೆಜ್ಜೇ ಮಾಡೋದು. ಸೊ ಚಿಕನ್ ತೊಗೊಂಡು ಬಂದಿದ್ದರು. ಸೊ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾವು ಆಲೂಗಡ್ಡೆ ಕೂಡ ಹಾಕ್ತೀವಿ, ಯಾಕಂದರೆ ಇದು ನಮ್ಮನೆ ಸ್ಟೈಲಲ್ಲಿ ಅಡುಗೆ ಮಾಡೋದ್ರಿಂದ. ಸೊ ಕೂಡ ರೆಡಿ ಆಯಿತು. ಚಿಕನ್ನು ಆಲೂಗಡ್ಡೆ ಹಾಕಿ ಈ ಥರ ಗ್ರೇವಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಏನದು ಲಿವರ್ ತೊಗೊಂಡು ಬಂದಿದ್ದ, ಅದು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ದಪ್ಪ ಮೆಣಸು ಹಾಗೆಯೇ ಈರುಳ್ಳಿ ಎಲ್ಲ ಮಸಾಲೆ ಹಾಕಿಬಿಟ್ಟು ಈ ಥರ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡಿಕೊಡ್ತಾಯಿದ್ದೀನಿ. ನಮ್ಮ ಸ್ವೀಟಿಗೆ ಸ್ಮೆಲ್ ಬರ್ತಾಯಿದೆ. ಒಂದು ಪೀಸ್ ಕೊಟ್ಟರೆ ಸಾಕು ಅಂತ ಕೇಳ್ತಾ ಇದ್ದಾಳೆ ಅನಿಸುತ್ತೆ. ಕುತ್ಕೊಂಡು ನೋಡ್ತಾ ಇದ್ದಾಳೆ. ಹಾಗೆಯೇ ಯಾವಾಗಲೂ ಹೆಲ್ಪ್ ಮಾಡೋರಂಗೆ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಸೊ ಚಪಾತಿ ಮಾಡಿಕೊಡ್ತಾ ಇದ್ದಾರೆ ಅವರು, ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ನಾವಿಬ್ಬರು ಸೇರೇ ಎಲ್ಲ ಕೆಲಸ ಮಾಡ್ಕೊತೀವಿ. ಅವ್ರ ಮನೇಲಿದ್ದರೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಒಬ್ರಿಗೊಬ್ಬರು ಈ ಥರ ಕೆಲಸ ಮಾಡ್ಕೊಳೋದ್ರಿಂದ ಖುಷಿಯಾಗಿ ಇರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ರಿಗೊಬ್ಬರು ಹೀಗೇ ಕೆಲಸ ಎಲ್ಲ ಮಾಡಿಕೊಂಡು ಚೆನ್ನಾಗಿರಬೇಕು. ಸೊ ನನ್ನ ಎಲ್ಲ ಕೆಲಸನೂ ಆಯಿತು, ಅಡುಗೆ ಕೆಲಸ ಮುಗೀತು. ನಾನು ಸ್ನಾನ ಮಾಡ್ಕೊಂಡು ಬಂದೆ. ನಾನು ಯಾವಾಗಲೂ ಎಲ್ಲ ಕೆಲಸ ಮಾಡಿಕೊಂಡೇ ಹೋಗಿ ಸ್ನಾನ ಮಾಡ್ಕೊ ಬರ್ತೀನಿ, ಯಾಕಂದರೆ ನನಗೊಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ.
ಇಲ್ಲಿ ನೋಡಿ ನನ್ನ ಟ್ರೈಪಾಡ್ನ ಯಾರೋ ಒಡೆದಾಕ್ಬಿಟ್ಟಿದ್ದಾರೆ. ಯಾರೋ ಒಡೆದಾಕಿಲ್ಲ, ಅದಾಗೆ ಏನೋ ಬಿದ್ದೋಗಿದೆಯೋ ಇಲ್ಲ ಮೇಲಿಟ್ಟಿರ್ತೀನಿ ನಾನು ಬೀರು ಮೇಲೆ, ಸೊ ಎಲ್ಲಾದರೂ ಬಿದ್ದಿದೆ ಅನಿಸುತ್ತೆ. ಇದು ಓಪನ್ ಆಗಿಬಿಟ್ಟಿದೆ. ಇಲ್ಲಿ ನಾನು ಹೈಟ್ ಮಾಡಿದಾಗ ಅದು ಮತ್ತೆ ಕೆಳಗಡೆ ಆ ಪೈಪ್ ಇದೆ ಅಲ್ಲ, ಅದು ಕೆಳಗಡೆ ಮತ್ತೆ ಜರ್ದು ಬಂದುಬಿಡುತ್ತೆ. ಸೊ ಅದನ್ನು ರೆಡಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಇದು ಅಮೆಜಾನಿಂದ ತರಿಸಿರೋದು. ಚೆನ್ನಾಗಿದೆ ಇದು ಟ್ರೈಪಾಡು. ನಿಮಗೂ ಯಾರಾದರೂ ಬೇಕಾದರೆ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಇದು. ಗಟ್ಟಿಯಾಗೂ ಇದೆ. ಸೊ ಇಲ್ಲಿ ಅದು ಪೈಪು ಸ್ವಲ್ಪ ಟೈಟ್ ಆಗ್ತಾಯಿಲ್ಲ ಅಷ್ಟೇ, ಜರ್ದು ಕೆಳಗಡೆ ಹೋಗಿಬಿಡುತ್ತೆ. ಸೊ ಅದನ್ನು ಮತ್ತೆ ಸ್ವಲ್ಪ ಟೈಟ್ ಮಾಡ್ತಾಯಿದ್ದಾರೆ. ಅಕ್ಷಯು ಮಾಡ್ತಾಯಿದ್ದಾನೆ. ನಾನು ಇವಾಗೊಂದು ಆರ್ಡ್ರ್ ಮಾಡಿದ್ದೀನಿ, ಅದು ಬರ್ಬೋದು ಈ ವಾರದಲ್ಲಿ. ವಿತ್ ಲೈಟ್ ಇರುತ್ತೆ ಟ್ರೈಪಾಡಿಗೆ. ಸೊ ಸ್ವಲ್ಪ ಕಾಸ್ಟ್ಲಿ, ನನಗದು ಬೇಕಿತ್ತು, ಅದಕ್ಕೋಸ್ಕರ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಈ ವಾರದಲ್ಲಿ ಬರ್ಬೋದು ಅದು. ನಮ್ಮನೇಲಿ ಎಲ್ಲ ಕೆಲಸ ಎಲ್ಲದೂ ಮನೆಯಲ್ಲೇ ಎಲ್ಲ ಮಾಡಿಬಿಡ್ತಾರೆ. ಎಲ್ಲ ಕೆಲಸನೂ, ಇಂಥ ಕೆಲಸ ಗೊತ್ತಿಲ್ಲ ಅಂತ ಇಲ್ಲ, ಎಲ್ಲ ಕೆಲಸ ಗೊತ್ತಿದೆ ಮಕ್ಕಳಿಗೂ ಕೂಡ. ಬಟ್ ಕೇರ್ಲೆಸ್, ಯಾವ ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಸೊ ನಮ್ಮನೆಯವರು ಎಲ್ಲದಕ್ಕೂ ಸರಿ ಮಾಡ್ತಾಯಿದ್ದಾರೆ, ಅದನ್ನು ರಿಪೇರಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮದಿಲ್ಲಿ ಊಟ ಎಲ್ಲ ಇವಾಗ ಆಯಿತು. ಸ್ವೀಟಿ ನಾಗಿನ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ನಮ್ಮ ಮನೆಯವರು ಇಲ್ಲಿ ಹಾಸಿಗೆ ಹಾಕ್ಕೊಡ್ಲಿಕ್ಕೆ ಬಂದಿದ್ದರು. ಸ್ವೀಟಿ ಆಟ ಆಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.